ಬಂಧನವಾಗ್ತಾರ ಶಾಸಕ ಬೈರತಿ ಬಸವರಾಜ್ ಕೊಲೆ ಕೇಸ್ ಸಂಬಂಧ ವಿಚಾರಣೆಗೆ ಹಾಜರಾಗಿದ್ದಾರೆ. ಬೈರತಿ ಬಸವರಾಜ್ ರೌಡಿ ಶೀಟರ್ ಬಿಕ್ಲು ಶಿವ ಭೀಕರ ಕೊಲೆ ಕೇಸ್ನಲ್ಲಿ A5 ಆರೋಪಿಯಾಗಿ ಗುರುತಿಸಿಕೊಳ್ತಾ ಇದ್ದಾರೆ ಶಾಸಕ ಬೈರತಿ ಬಸವರಾಜ್. ವಿಚಾರಣೆಗೆ ಹಾಜರಾಗುವಂತೆ ಪೊಲೀಸರು ನೋಟಿಸ್ ಕೊಟ್ಟಿದ್ರು. ವಿಚಾರಣೆಗೆ ಹಾಜರಾಗಿದ್ದಾರೆ. ಭಾರತೀನಗರ ಪೊಲೀಸ್ ಠಾಣೆಗೆ ಬೈರತಿ ಬಸವರಾಜ್ ಅವರು ಹಾಜರಾಗಿದ್ದಾರೆ. ನೂರಾರು ಪ್ರಶ್ನೆಗಳನ್ನ ಕೇಳಲಾಗಿದೆ. ಪ್ರಕರಣದ A5 ಆರೋಪಿಯಾಗಿರುವಂತಹ ಬೈರತಿ ಬಸವರಾಜ್ ಅವರು ವಿಚಾರಣೆ ಫೇಸ್ ಮಾಡಿದ್ದಾರೆ. ಕಾಲಾವಕಾಶಕ್ಕೆ ಅನುಮತಿ ನಿರಾಕರಣೆ ಬೆನ್ನಲ್ಲೇ ವಿಚಾರಣೆಗೆ ಹಾಜರಾಗಿದ್ರು. ಅವಕಾಶ ನೀಡೋದಕ್ಕೆ ಅಂತ ಭಾರತೀನಗರ ಪೊಲೀಸರು ನಿರಾಕರಿಸಿದ್ರು. ಸದ್ಯ ACP ಪ್ರಕಾಶ್ ರಾಥೋಡ್ ಅವರಿಂದ ಬೈರತಿ ಬಸವರಾಜ್ ಅವರ ವಿಚಾರಣೆ ನಡೆದಿದೆ. ಬಿಕ್ಲು ಶಿವ ಕೊಲೆ ಕೇಸ್ನ ತನಿಖಾಧಿಕಾರಿ ಪ್ರಕಾಶ್ ರಾಥೋಡ್ ಅವರು ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ ಬೈರತಿ ಬಸವರಾಜ್ ಅವರನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಕಾನೂನು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ ಬೈರತಿ ಬಸವರಾಜ್. ಹೈಕೋರ್ಟ್ ಕೂಡ ಅವರನ್ನ ಅರೆಸ್ಟ್ ಮಾಡಬೇಡಿ ಅಂತಲೂ ಹೇಳಿಲ್ಲ, ಅರೆಸ್ಟ್ ಮಾಡಿ ಅಂತಲೂ ಸೂಚನೆ ಕೊಟ್ಟಿಲ್ಲ. BNS ಕಾಯ್ದೆಯ ಪ್ರಕಾರ ಅವರನ್ನ ಅರೆಸ್ಟ್ ಮಾಡದೇ ಇರೋದಕ್ಕೂ ಆಗಲ್ಲ, ಹಾಗಂತ ತಕ್ಷಣವೇ ಅರೆಸ್ಟ್ ಮಾಡಿ ಅಂತ ಆದೇಶ ಕೊಡೋದಕ್ಕೂ ಆಗಲ್ಲ. ಆದರೆ ತನಿಖೆಯನ್ನು ಫೇಸ್ ಮಾಡಲೇಬೇಕು. ಹೀಗಾಗಿ ಪೊಲೀಸರು ಅವರಿಗೆ ಸಮಯಾವಕಾಶವನ್ನು ಕೊಟ್ಟಿಲ್ಲ. ತನಿಖೆ ಫೇಸ್ ಮಾಡಲೇಬೇಕು ಅಂತ ನೋಟಿಸನ್ನು ಕೊಟ್ಟಿದ್ರು. ಹೈಕೋರ್ಟ್ ಕೂಡ ಅದೇ ಆದೇಶವನ್ನು ಕೊಟ್ಟಿತ್ತು, ನೋಟಿಸ್ ಕೊಡಿ ಅಂತ. ನೋಟಿಸ್ ಕೊಟ್ಟು ಅವರನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಆರೋಪಿ ಆಗಿರುವಂಥ ಜಗ್ಗ ಇವರ ಬಲಗೈ ಬಂಟ. ಹಾಗಾಗಿ ಜಗ್ಗ ಈ ಕೊಲೆ ಮಾಡಿದ್ದಾನೆ ಅಂತ ಅಂದರೆ ಬೈರತಿ ಬಸವರಾಜ್ ಅವ್ರಿಗೂ ಜಗ್ಗನಿಗೂ ಈ ಕೊಲೆಗೂ ಏನು ಸಂಬಂಧ, 5ನೇ ಆರೋಪಿ ಆಗೋದಕ್ಕೆ ಏನು ಕಾರಣಗಳು, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ನೂರಾರು ಪ್ರಶ್ನೆಗಳನ್ನು ಪೊಲೀಸರು ಮಾಡಿರೋದು. ಕೆಜಿಹಳ್ಳಿ ACP ಪ್ರಕಾಶ್ ರಾಥೋಡ್, ಹಲಸೂರು ACP ರಂಗಪ್ಪ, ಭಾರತೀನಗರ ACP ಗೀತಾ ನೇತೃತ್ವದಲ್ಲಿ ತನಿಖೆ ನಡೆದಿದೆ. ನೂರಾರು ಪ್ರಶ್ನೆಗಳನ್ನ ಕೇಳಿದ್ದಾರೆ ಬೈರತಿ ಬಸವರಾಜ್ ಅವರಿಗೆ. ಈ ಕೊಲೆ ಕೇಸ್ಗೂ ನಿಮಗೂ ಏನು ಸಂಬಂಧ, ಯಾತಕ್ಕಾಗಿ ನಿಮ್ಮ ಹೆಸರು ತಳಿಕೆ ಹಾಕ್ಕೊಳ್ತಾ ಇದೆ, ನೀವು ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತೀರಾ, ಆದರೆ ಜಗ್ಗ ನಿಮ್ಮ ಬಲಗೈ ಬಂಟ, ಹಾಗಿದ್ಮೇಲೆ ಆತ ಬಿಕ್ಲು ಶಿವನನ್ನು ಕೊಲೆ ಮಾಡಿದ್ದಾನೆ ಅಂತ ಅಂದರೆ ನಿಮಗೆ ಸಂಬಂಧ ಇಲ್ಲ ಅಂತ ಹಿಂಗೆ ಹೇಳ್ತೀರಾ. ಇನ್ನು ಬಿಕ್ಲು ಶಿವನ ಜೊತೆಗಿನ ಭೂ ವಿವಾದ ನಿಮಗೂ ಏನು ಸಂಬಂಧ, ಈ ರೀತಿಯಾಗಿ ನೂರಾರು ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಂತ ಗೊತ್ತಾಗ್ತಿದೆ.